ರಂಗಲಕ್ಷ್ಮಿ ಮೇಡಮ್, ಇತ್ತೀಚೆಗೆ ಮಕ್ಕಳಲ್ಲಿ ಓದಿನ ಹವ್ಯಾಸ ಕಡಿಮೆ ಆಗ್ತಾ ಇದೆ. ಇತ್ತೀಚೆಗೆ ನೀವು ತುಂಬ ಗಮನಿಸ್ತೀರಿ. ಓದಿನ ಚಟುವಟಿಕೆ ಜೊತೆಗೆ ಆಟದ ಚಟುವಟಿಕೆಗಳು, ದೈಹಿಕ ಚಟುವಟಿಕೆಗಳು ಕಡಿಮೆ ಆಗ್ತಾ ಇದೆ. ಬರೀ ಮೊಬೈಲು, ಸ್ಕ್ರೀನು ಅಂದರೆ ಟಿ ವಿ ನೋಡೋದು, ಇದರಲ್ಲಿ ಜಾಸ್ತಿ ಸಮಯ ಕಳೀತಾ ಇದ್ದಾರೆ ಮಕ್ಕಳು. ಖಂಡಿತ ಟಿ ವಿ ಜಾಸ್ತಿ ನೋಡ್ತಾ ಇಲ್ಲ ಈಗ. ಟಿ ವಿ ಸೈಡ್ ಹೊಟ್ಟೋಗಿದೆ. ಈಗ ಮೊಬೈಲೇ ಜಾಸ್ತಿ ನೋಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ಬ್ರೈನು, ಮೆದುಳು ಯಾವಾಗಲೂ ಸಂತೋಷ ಇಷ್ಟಪಡುತ್ತೆ. ಸೊ ಬ್ರೈನ್ ಆಲ್ವೇಸ್ ಸಿಕ್ಸ್ ಹ್ಯಾಪಿನೆಸ್. ಸೊ ನಮಗೆ ಬೇಸಿಕ್ ಫಾರ್ಮ್ಸ್ ಆಫ್ ಹ್ಯಾಪಿನೆಸ್ ಯಾವ್ಯಾವುದು ಅಂತಂದರೆ ಪ್ಲೇಯಿಂಗು, ಲಾಫಿಂಗು, ಸಿಂಗಿಂಗು, ಡ್ಯಾನ್ಸಿಂಗು. ಇದು 4 ಬೇಸಿಕ್ ಫಾರ್ಮ್ಸ್ ಆಫ್ ಹ್ಯಾಪಿನೆಸ್. ಇದು ಬೇರೆ ಎಲ್ಲ ಸಂತೋಷ ಅದರಿಂದ ಹುಟ್ಕೊಂಡಿದೆ. ಸೊ ಯಾವಾಗ ನಿಮಗೆ ಹೌದು ಮಗುಗೆ ನೀವು ಮೇಡಮ್ ಹೇಳ್ದಂಗೆ ಮನೇಲೇ ತಾಯಿ ಏನು ಮಾಡ್ತಾ ಇರ್ತಾರೆ, ಕೆಲಸ ಮಾಡ್ತಾ ಇರಬೇಕು. ಮಗುಗೆ ಹಾಡು ಹೇಳ್ಕೊಳ್ಳೋಕ್ಕೆ ಅಥವಾ ಡ್ಯಾನ್ಸ್ ಮಾಡೋದಕ್ಕೆ, ಅದ್ರ ಜೊತೆ ಆಟ ಆಡೋದಕ್ಕೆ, ಮಾತಾಡೋದಕ್ಕೆ ಪುರ್ಸೊತ್ತಿರಲ್ಲ. ಮಗು ಕಿರ್ಚಾಡ್ತಾ ಇರುತ್ತೆ, ಅಮ್ಮ ನಂಗೆ ಅದು ಮಾಡು, ಅಮ್ಮ ನಂಗೆ ಇದು ಮಾಡು ಅಂತ ಅಂದ್ಬಿಟ್ಟು. ಈಸಿಯಾದ ಸಾಧನ ಏನು, ತಗೋ ಮೊಬೈಲು ಅಂತ ಕೊಟ್ಬಿಡ್ತಾರೆ. ಫಸ್ಟ್ ಅದು. ಎರಡನೇದು, ಮಗುಗೆ ಬೋರ್ ಆಗುತ್ತೆ. ಬೋರ್ ಆಗ್ತಾ ಇರುತ್ತೆ ಮಕ್ಕಳಿಗೆ. ನಿಮಗೂ ಬೋರ್ ಆಗಿದೆ, ನನಗೂ ಬೋರ್ ಆಗಿದೆ. ನಾವೆಲ್ಲ ಬೋರ್ ಆದಾಗ ಏನೋ ಒಂದು ಕಲಿಯಕ್ಕೆ ಹೋಗ್ತಾ ಇದ್ವಿ. ಸೊ ಇವಾಗಿನ ಕಾಲದಲ್ಲಿ ಏನಾಗಿದೆ, ಅಮ್ಮ ನನಗೆ ಬೋರು, ಅಮ್ಮ ನನಗೆ ಬೋರು ಅಂದ ತಕ್ಷಣ, ಬೋರ್ ಈಸ್ ಎ ವೆರಿ ಗುಡ್ ಸಿಂಪ್ಟಮ್ ಆಫ್ ಎ ಕ್ರಿಯೇಟಿವಿಟಿ. ಬೋರ್ ಆದಾಗಲೇ ಕ್ರಿಯೇಟಿವಿಟಿ ಬರೋದು ಮನುಷ್ಯನಿಗೆ. ಸೊ ಬೋರ್ ಆದಾಗ ಈ ಪೇರೆಂಟ್ಸು ಕ್ರಿಯೇಟಿವಿಟಿ ಬರೋಕ್ಕೆ ಬಿಡ್ತಾ ಇಲ್ಲ. ಬೋರಾ, ತಗೋ ಫೋನು. ಅಳ್ತಾ ಇರುತ್ತಾ ಮಗು, ತುಂಬ ಅಳಕ್ಕೆ ಶುರು ಮಾಡಿಬಿಡುತ್ತೆ. ಅಳಕ್ಕೆ ಶುರು ಮಾಡಿದಾಗ ಏನು ಅದಕ್ಕೆ ಚಂದಮಾಮನೂ ತೋರಿಸಲ್ಲ, ಅಥವಾ ಗಿಡನೂ ತೋರಿಸಲ್ಲ, ಮರನೂ ತೋರಿಸಲ್ಲ, ಆಗಲ್ಲ. ಆಯ್ತಾ? ಸೊ ತಕ್ಷಣ ಏನೋ ತಗೋ ಫೋನು. ಅದೇ ಇನ್ನೇನೋ ಒಂದು ನನಗೆ ಆ ತಿಂಡಿ ಬೇಕು, ಅದ್ಯಾವುದೋ ನಿಮಗೆ ಗೊತ್ತು ಜಂಕ್ ಫುಡ್ ಬೇಕಾದಷ್ಟಿದೆ. ಪೇರೆಂಟ್ಸಿಗೆ ಗೊತ್ತಿರುತ್ತೆ ಜಂಕ್ ಫುಡ್ ತಿನ್ನಬಾರ್ದು ಮಗುಗೆ ಅಂತ. ಅದು ಬೇಡ ಬೇಡ ಅಂತ ಹೇಳಿದ್ರೆ ಮಗು ಅಳಕ್ಕೆ ಶುರು ಮಾಡುತ್ತೆ, ತಗೋ ಫೋನು. ಸೊ ಎಲ್ಲ ಒಂದು ಸಮಸ್ಯೆಗಳಿಗೂ ಇವಾಗ ಪೇರೆಂಟ್ಸ್ಗೆ ಏನಾಗೋಗಿದೆ, ಫೋನ್ ಅನ್ನೋದು ಪರಿಹಾರ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನಿಮಗೆ ಗೊತ್ತಿರ್ಬೋದು, ನೀವು ನೋಡಿದ್ದೀರಾ ಅನಿಸುತ್ತೆ ಮೋಸ್ಟ್ಲಿ ನೀವೇ, ಎಷ್ಟು ಈಗಿನ ಲೇಟೆಸ್ಟ್ ಜನ್ರೇಷನ್ನು ಪ್ರೆಗ್ನೆನ್ಸಿನಲ್ಲಿ ಮಗು ಇರುತ್ತೆ. ನಾನು ನೋಡಿದ್ದೀನಿ ನಮ್ಮ ರಿಲೇಟಿವ್ಸು, ಅವನೆಲ್ಲೋ ಬೇರೆ ದೇಶದಲ್ಲಿರ್ತಾನೆ, ಬೇರೆ ಊರಲ್ಲಿರ್ತಾನೆ ಗಂಡ, ಅದ್ರ ಹಾರ್ಟ್ ಬೀಟು ಇದಕ್ಕೆ ಹೊಟ್ಟೆಗಿಟ್ಟು ಕೇಳಿಸ್ತಾ ಇರ್ತಾರೆ. ಅರ್ಥ ರೇಡಿಯೇಷನು. ಸಿ ಬ್ರೈನು ಈಸ್ ಸಚ್ ಅ ಇಂಪಾರ್ಟೆಂಟ್ ಆರ್ಗನ್ ಆಫ್ ದ ಬಾಡಿ. ಅಂಥ ಒಂದು ಪ್ರಮುಖವಾದ ಆರ್ಗನ್ ಅದು. ಅದಕ್ಕೆ ಅವಾಗವಾಗ ನೀವು ಹೈಯರ್ ಫ್ರೀಕ್ವೆನ್ಸಿ ರೇಡಿಯೇಷನ್ನು ಬಿಟ್ಟು 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 ನೀವು ಹಾಳು ಮಾಡ್ತಾ ಇದ್ರೆ ಆ ಬ್ರೈನ್ ಹೇಗೆ ವರ್ಕ್ ಆಗುತ್ತೆ? ಕರೆಕ್ಟಾ? ಬ್ರೈನ್ ವರ್ಕ್ ಆಗೋದು ಭಾರಿ ಕಷ್ಟ. ಸೊ ನೀವು ಇನ್ನೊಂದು ಏನಂತಂದರೆ, ನಾನು ಆ್ಯಕ್ಚುಲಾಗಿ ಸ್ಕೂಲ್ ಪ್ರಿನ್ಸಿಪಾಲು. ನಾರ್ಮಲ್ ಆಗಿ ನನಗೆ ಇವಾಗ ಅಡ್ಮಿಷನ್ ಟೈಮ್ ಇದೆ. ನಾರ್ಮಲ್ ಆಗಿ ಮಕ್ಕಳು ಬರ್ತಾ ಇರ್ತಾರೆ, ಅದೇ ಅಡ್ಮಿಷನ್ ಮಾಡೋಕ್ಕೆ ಬರ್ತಾ ಇರ್ತಾರೆ ಪೇರೆಂಟ್ಸು. ನಾನು ಏನೋ ಒಂದು ಪ್ರಶ್ನೆ ಕೇಳಿಬಿಟ್ಟು ಅದೇನು ಇದೇನು ಅಂತ ಕೇಳಿಬಿಟ್ಟು ಮೊಬೈಲ್ ತೋರಿಸ್ತೀನಿ, ಇದೇನು ಅಂತ. ಮೊಬೈಲು ಅಂತಾರೆ, ಏನಕ್ಕೆ ಉಪಯೋಗಿಸ್ತೀಯಾ ಅಂತೀನಿ. ಮೊಬೈಲ್ ಗೇಮ್ಸ್, ಖುಷಿಯಾಗಿ ಹೋಗುತ್ತೆ ಮಕ್ಕಳಿಗೆ. ಅಂದರೆ ನೋಡಿ, 4 ವರ್ಷ 3 ವರ್ಷ 5 ವರ್ಷದ ಮಕ್ಕಳು, ದಿನಕ್ಕೆ ನಂಗೆ ಒಂದು 6 ಮಕ್ಕಳು ಬಂದರೆ ಸ್ಕೂಲಲ್ಲಿ 4 ಮಕ್ಕಳು ಆನ್ಸರ್ ಹೇಳಿದೆ ಮೊಬೈಲ್ ಗೇಮ್ಸ್. ಅಂದರೆ ಮಕ್ಕಳನ್ನ ಆಟ ಆಡೋಕ್ಕೆ ಆಚೆ ಕಳಿಸ್ತಾ ಇಲ್ಲ. ನಾನು ಕೇಳಿದ್ರೆ ಏನು ಹೇಳ್ತಾರೆ, ಏನಕ್ರಿ ಆಟ ಆಚೆ ಆಡೋಕ್ಕೆ ಕಳಿಸಲ್ಲ ಅಂದರೆ, ನಾಯಿ ಕಾಟ ಮ್ಯಾಮ್ ಅಂತಾರೆ. ಕರೆಕ್ಟು, ತಪ್ಪಲ್ಲ. ಸಿ ನಾಯಿ ಭಯ ಇದೆ. ಎರಡನೇದು ಏನಂದರೆ ಮಕ್ಕಳು ಕಳ್ಳರು, ಅದು ಭಯ ಇದೆ. ಸಿ ನಾವು ಪಾಪ ಪೇರೆಂಟ್ಸ್ ಅನ್ನೋದಲ್ಲ, ಮಕ್ಕಳು ಕಳ್ಳರಿದ್ದಾರೆ ಮ್ಯಾಮ್, ನಾವೆಲ್ಲಿ ಹಿಂದೆ ನಿಂತ್ಕೊಳ್ಳೋಕ್ಕಾಗುತ್ತೆ, ಮಕ್ಕಳು ಕಳ್ಳರಿರ್ತಾರೆ. ಪಾರ್ಕಿಗೆ ನಾವು ವಾರಕ್ಕೊಂದ್ಸತಿ ಕರ್ಕೊಂಡು ಹೋಗ್ತೀವಿ, ಬಟ್ ದಿನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಮಗು ಏನಾದರೂ ಎಂಗೇಜ್ ಆಗಿರಬೇಕಲ್ಲ ಮ್ಯಾಮ್, ನಾವು ಇದನ್ನು ಮೊಬೈಲ್ ಕೊಡ್ತೀವಿ ಅಂತಾರೆ. ಹೋಗಮ್ಮ, ಯಾವುದೋ ಒಂದು ಬೋರ್ಡ್ ಗೇಮ್ಸು, ತುಂಬ ಬೋರ್ಡ್ ಗೇಮ್ಸ್ ಇದೆ, ಬೋರ್ಡ್ ಗೇಮ್ಸ್ ಎಲ್ಲ ಆಡಮ್ಮ ಅಂತಂದರೆ ಆಡಲ್ಲ. ಏನಕ್ಕೆ ಅಂದರೆ ಅವರಪ್ಪ ಮನೆಗೆ ಬಂದ ತಕ್ಷಣ ಮೊಬೈಲ್ ನೋಡ್ತಾ ಇರುತ್ತೆ. ಅಪ್ಪ ಬಂದ ತಕ್ಷಣ ನೋಡ್ತಾ ಇರ್ತಾರೆ. ಅಪ್ಪ ಬಂದ ತಕ್ಷಣ ನೋಡ್ತಾ ಇದ್ದಾಗ ಮಗು ಹೇಳುತ್ತೆ, ಅಪ್ಪ ನೋಡ್ತಾರಲ್ಲ, ನೀನೇನಕ್ಕೆ ನನಗೆ ಬೇಡ ಅಂತೀಯ? ಸೊ ಅದ್ರ ಜೊತೆಗೆ ಏನಾಗುತ್ತೆ, ಅಮ್ಮನೂ ನೋಡ್ತಾಳೆ. ಇಟ್ಸ್ ನಾಟ್ ದಟ್ ಅಮ್ಮ ನೋಡಲ್ಲ ಅಂತ, ಅಮ್ಮನೂ ನೋಡ್ತಾಳೆ. ಅಪ್ಪ ಅಮ್ಮ ಅಜ್ಜಿ 3 ಜನನೂ ಫೋನ್ ಇಟ್ಕೊಂಡಾಗ ಮಗುಗೆ ಯಾರು ಮಾಡಲಾದ್ರು? ಹೆತ್ತವರೇ ಮಾಡೋದು. ಆ ಕಾರಣ, ಸಾರಿ ಮ್ಯಾಮ್ ಪೋಷಕರು, ನೀವು
ತಪ್ಪು ತಿಳ್ಕೊಬೇಡಿ. ಇಲ್ಲ ನನಗೆ ಅದೇ ಈ ಪ್ರಾಬ್ಲಮ್ ಇದೆ ಅಂತಾನೆ ನಾನು ಇವತ್ತು ನಿಮ್ ಜೊತೆ ಇದ್ದೀನಿ. ಅದಕ್ಕೆ ಸೊಲ್ಯೂಷನ್ ನಮಗೂ ಬೇಕು. ಅದು ಅದಕ್ಕೆ ಸೊಲ್ಯೂಷನ್ ಬೇಕು ಮೇಡಮ್. ಹೌದು, ವಿ ಆರ್ ವಾಟ್ ವಿ ಕನ್ಸ್ಯೂಮ್. ಹೌದು. ನಾವೇನ್ ಮಕ್ಕಳು ಆಕ್ಚುಲಿ ಬರೀ ಹೇಳ್ಕೊಟ್ರೆ ಕಲಿಯೋದಲ್ಲ, ಮಕ್ಕಳು ನೋಡಿ ಕಲಿತಾರೆ. ಇವಾಗ ಪುಸ್ತಕ ಓದು ಅಂತ ಹೇಳ್ತೀವಿ, ಲೈಬ್ರರಿಯಿಂದ ಬುಕ್ಸ್ ತರಬೇಕು ಅಂತ ಹೇಳ್ತಾ ಇದ್ರು ಪೇರೆಂಟು. ಲೈಬ್ರರಿಯಿಂದ ಬುಕ್ಸು ಅಥವಾ ಅಂಗಡಿಯಿಂದ ಬುಕ್ಸ್ ತಂದು ಯೋಚನೆ ಮಾಡೋದಲ್ಲ, ಓದ್ತಾ ಕೂತ್ಕೊಂಡು ಬಿಡಬೇಕು. ಮಗು ಮುಂದೆ ನೀವು 4 ಪುಸ್ತಕ ಇಟ್ಕೊಳ್ಳಿ, ಓದ್ತಾ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ, ನಿಮ್ಮ ಮನೇಲಿ ಇನ್ನಿಬ್ರು ಇದ್ರೆ ಅವರು ಪುಸ್ತಕ ಇಟ್ಕೊಂಡು ಕೂತ್ಕೊಳ್ಳಿ. ಅದು ಬಂದು ನನಗೂ ಒಂದು ಪುಸ್ತಕ ಬೇಕು ಅಂತೆ. ಹೌದು, ನೀವೆಲ್ಲ 2-3 ಜನ ಮೊಬೈಲ್ ಇಟ್ಕೊಂಡು ನಾಳೆ ಏನನ್ನುತ್ತೆ ಗೊತ್ತಾ, ಮಗು ನಂಗೊಂದು ಮೊಬೈಲ್ ತೆಕ್ಕೊಡಿ, ನಿಮ್ಮ ಹತ್ರ 2 ಮೊಬೈಲ್ ಇದೆ, ನಮ್ಮ ಮನೇಲಿ ಇನ್ನೊಂದು ಮೊಬೈಲ್ ಇಲ್ಲ ಅನ್ನತ್ತೆ. ಅಲ್ಲ